ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ನಿಮ್ಮ ದಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣಂದು ಚಪ್ರ ಅಂದರೆ ರಿಸೆಪ್ಷನ್. ಹಳ್ಳಿ ಕಡೆ ಎಲ್ಲ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬಂದ್ರಿ. ನಾನು ಇವಾಗ ತಾನೇ ಎದ್ದಿದ್ದೀನಿ. ಇವಾಗ ನಾನು ನಮ್ಮ ಪಕ್ಕದೂರಲ್ಲಿ ಇದ್ದೀನಿ. ಇಲ್ಲಿ ಹುಡುಗಿ ಮನೆಯಲ್ಲಿ ಇದಾಗ್ತಾ ಇದ್ದಾರೆ. ಹುಡುಗಿ ಮನೆ ಪಕ್ಕದ್ದು ಇದು ನಮ್ಮ ಅತ್ತೆ ಮನೆ. ಇದ್ರ ಪಕ್ಕದ ಮನೇಲೆ ಹುಡುಗಿ ಮನೆ. ಚಪ್ರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ ಅಲ್ಲಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಅಣ್ಣಂಗೆ ಚಪ್ರ ಹಾಕೋಣ. ಸೊ ಬಂದ್ರಿ, ಹೋಗೋಣ. ಹೋಗಿ ಚಪ್ರ ಹಾಕ್ಬಿಟ್ಟು ಹೆಂಗ್ ನಡೆಯುತ್ತೆ ಮದ್ವೆ ನೋಡೋಣ. ಬಂದು ಇವಾಗ ನಮ್ಮ ಊರ ಹತ್ರ ನೋಡ್ರಿ, ನಮ್ಮ ಮಾಮ ಇಲ್ಲೇನೋ ಕುಕಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ. ಏನು ಮಾಡ್ತಾವ್ರು ಕೇಳಂಬಿಡ್ರಿ. ಮಾಮ ಏನು ಮಾಡ್ತಾ ಇದೀಯ ಮಾಮ? ಏನ್ ಮಾಮ? ಪಲಾವ್. ಏನ್ ಪಲಾವ್ ಮಾಮ? ಟೊಮೆಟೊ ಪಲಾವ್, ವೆಜ್ ಪಲಾವ್ ಮಾಡ್ತಾ ಇದಾರೆ ನಮ್ಮ ಮಾಮ. ಇದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಇಲ್ಲೂ ಸ್ವಲ್ಪ ಚಪ್ರ ಹಾಕಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ರು ಮಾಮ ಬರ್ತಾ ಇದ್ದಾರೆ. ಮಾಮ ಒಂದು ಹೇಳು ಮಾಮ. ಹಂಗೆ ಚಪ್ರ ಹಾಕಕ್ಕೆ ಇನ್ನೂ ರೆಡಿ ಮಾಡಿಲ್ಲ. ನಮ್ಮನೆ ಇದೇನೆ. ಇನ್ನು ಅದೇನೇನೋ ಬರೀ ಸಿಮೆಂಟ್ ಮೂಟೆ ಇಟ್ಕೊಂಡಾಗ ಕೂತವ್ರೆ. ನೋಡೋಣ ಬರ್ರಿ ಇನ್ನು ಒಳಗಡೆ ಏನೇನು ಮಾಡ್ತಾವ್ರೆ ಅಂತ. ಒಳಗಡೆ ಎಂಟ್ರಿ ಆಗೋಣ. ಜನ ಜಂಗುಳಿ ಜಾತ್ರೆ ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ. ಗಿಜ ಅಂತ. ವಾವ್, ನೈಸ್. ಓಕೆ ಪಾಪ ನಮ್ಮ ಮದುವೆ ಗಂಡು ಇವಾಗ ಚಪ್ರಕ್ಕೆ ಪೂಜೆ ಮಾಡಕ್ ಹೋಯ್ತವನೆ. ಇಲ್ಲ ತೋರ್ಸೋ, ಇಲ್ಲಿ ಏನೇನು ಹಿಡ್ಕೊಯ್ತಾ ಇದೆಯಾ? ಬಾಳೆಹಣ್ಣು, ತೆಂಗಿನಕಾಯಿ, ಗಂಧ ಕಡೆ ಎಲ್ಲ ಹಿಡ್ಕೊಯ್ತಾನೆ. ನಮ್ಮ ಡ್ಯಾಡ್ ಸ್ಮೈಲ್ ಕೊಡ್ತಾ ಇದಾರೆ, ಮಗನ ಮದುವೆ ಮಾಡ್ತಾ ಇದೀನಲ್ಲ ಅಂತ. ಏನ್ ಡ್ಯಾಡ್ ಫುಲ್ ಖುಷಿ ಮಗನ ಮದುವೆ ಅಂತ. ಪೂಜೆ ಹೆಂಗ್ ಮಾಡ್ತಾನೆ ತೋರ್ಸಿ ಬರ್ರಿ. ಪಟಾರ್ ಅಂತ ಮಾಡಬೇಕ. ಒಂದು ಪೂಜೆ ಮಾಡೋರ್ಗು ಎಲ್ಲ ನಮ್ದು ಕಾಯಿಸಿ ತೋರ್ಸೋಷ್ಟು ಪೇಷನ್ಸ್ ಇಲ್ಲ. ಇದು ಇನ್ನು ಅದೇ ಏನಿಲ್ಲ, ಹೂವು ಮುಡಿಸ್ತಾನೆ, ಇಲ್ಲಿ ಕಟ್ತಾನೆ, ಅದೇನೇನೋ ಪೂಜೆ ಮಾಡ್ಬಿಟ್ಟು ಹೋಯ್ತಾನೆ ಅಷ್ಟೇ. ಇನ್ನೇನು ಮಾಡೋದಿಲ್ಲ. ಇಷ್ಟೇ ಸೀನ್ಸು. ಓಕೆ, ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ. ಬಾಯ್. ನಾ ಮನೆ ಒಳಗಡೆಗೆ ಬಂದರೆ ಇಲ್ಲಿ ಮಿಕ್ಸಿ ಗ್ರೈಂಡ್ ಆನ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರುಗಳ್ಗೊಂಥರ ಸಿರಿ, ಮೆಹಂದಿ ಸಿರಿ. ಮೆಹಂದಿ ಅಲ್ಲ, ಅದು ಉಗುರು ಬಣ್ಣ ಸಿರಿ ಅಲ್ಕಿ ಸಿಕ್ಕವ್ರೆ. ಇಲ್ಲಿ ನೋಡ್ರಿ, ಇವಳು ರೀಲ್ಸ್ ಚಶ್ವಿ. ಇಲ್ಲಿ ನೋಡ್ರಿ, ಇವನು ನನ್ನ ಶಿಷ್ಯ. ನೋಡ್ರಿ, ನನ್ನ ಶಿಷ್ಯ ಏನ್ ಮಾಡ್ತಾವನೆ. ಎದ್ದಿ ಚಪ್ರ ಹಾಕ್ತವ್ರಲ್ಲಿ. ಅಣ್ಣನ ಮದ್ವೆ ಎದ್ದಿ ಒಡ್ಡಾಡೋ ಅಂದ್ರೆ ಬಿದ್ದವನ್ ಇಲ್ಲಿ ಎದಡ. ಹೇಳ ದೇವ್ರು ನಿಮ್ ಮದ್ವೆಗಿದ್ವಲ್ಲ, ಯಾಕೆ ಏನಂತೀರಾ? ಓಕೆ, ಕಿಚನ್ ಒಳಗಡೆ ಹೋಗೋಣ. ಕಿಚನ್ ಒಳಗಡೆ ಏನೇನ್ ಮಾಡ್ತಾ ಇದಾರೆ? ಫುಲ್ ಎಲ್ಲ ಕುಕ್ಕಿಂಗ್ ಅಲ್ಲಿ ಬಿಸಿ ಇದಾರೆ ಕಿಚನ್ ಅಲ್ಲೂ. ನಮ್ಮ ಗುಂಡಮ್ಮ ಅವರು ಏನೋ ಒಂದ್ರಸ್ತವ್ರೆ. ಏನದು ಗುಂಡಮ್ಮ? ತಂಬಿಟ್ ಮಾಡ್ತಾ ಇದಾರೆ. ನಮ್ಮ ಚಿಕ್ಕು ಕಡ್ಲೆಪುರಿ ಕೊಡ್ತಾರೆ. ಚಿಕ್ಕು ನನ್ಗ ಕಡ್ಲೆಪುರಿ. ನಮ್ಗೆ ಅಂತೆ. ಇವನ್ ಗೊತ್ತಲ್ಲ, ನನ್ನ ತಮ್ಮ ಇವನು. ಇಲ್ಲಿ ನಮ್ಮ ಮಾಮ ಗೊತ್ತಲ್ಲ, ಅವಾಗ್ಲೇ ಒಂದು ಹೇಳಿದ್ರಲ್ಲ. ಇದು ಹುಣಸೆ ನೋಡಿ ಹಾಕಿ ಏನೋ ರೆಡಿ ಮಾಡ್ತಾ ಇದಾರೆ. ಏನ್ ಮಾಮ? ರಸಮ್. ಮಾಮನ್ ಕುಕ್ಕಿಂಗ್ ಅಲ್ಲಿ ರಸಮ್ ರೆಡಿ ಆಗ್ತಿದೆ. ಏನೋ ಮಾಡ್ತವ್ರಿಗೂ ಎಲ್ಲ ಫುಲ್ಲು ಹಬ್ಬದ ವಾತಾವರಣ ಬಂದಿದೆ ಮನೆಯೊಳಗೆ. ಇನ್ನ ಇಲ್ಲಿ ನಮ್ಮ ಲಕ್ಕಿ ಪಿಂಕಿನ ಪಾಪ ಇಲ್ಲಿ ಕುಂಡ್ರಿಸ್ಬಿಟ್ಟವ್ರೆ. ಬೇಜಾರಾಗಿ ಕುಂತವ್ರೆ, ಯಾರು ಇವರೆಲ್ಲ ಅಂತ ನೋಡ್ಕೊಂಡು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ನಮ್ಮ ಲಕ್ಕಿ ಪಂಕಿ ಮರಿ ಹಾಕಿದ್ದಾವೆ. ನೋಡ್ರಿ, ಎಲ್ಲ ಮರಿಗಳು ಹೆಂಗಿದ್ದಾವೆ. ಎಲ್ಲ ಮಲ್ಗೋರೆ ಪಾಪ, ಮಲ್ಕೊಳ್ಳಿ ಅವರು. ಇಲ್ಲಿ ಇವರಿಬ್ರು ಇಲ್ಲಿದ್ದಾರೆ. ಸೊ ಏನೇನೋ ಗುಂಡ್ಕಲ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿದ್ದಾರೆ. ಇದೆಲ್ಲ ತಯಾರಿ, ಮದುವೆ ತಯಾರಿ. ಯಾವುದು ಇದಾ? ಓಹೋ, ಮದ್ವೆಗಿನ್ನ ಮುಂಚೆ ಎಂಟಿ ಇದೆ ಅಂತೆ. ಇದನ್ನ ಹಿಡ್ಕೊ ಒಡ್ಡಾಡ್ಬೇಕಂತೆ ತಾಳಿ ಕಟ್ಟೋರ್ಗು ತಾನೆ. ಫಸ್ಟ್ ಎಂಟಿ ಅದು ಗುಂಡ್ಕಲ್, ಆಮೇಲಿಂದ ಎಣ್ಣೆ ಎಂಟಿ ಬರೋದು. ಓಕೆ, ಇದು ನಮ್ಮ ಈಗಿನ ವಾತಾವರಣ. ಅಂಡ್ ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಂಬಿಡಿ. ನಾನು ಇನ್ನೂ ಏನೂ ರೆಡಿ ಆಗಿಲ್ಲ, ಚೆನ್ನಾಗಿಲ್ಲ. ಓಕೆ, ಲೆಟ್ಸ್ ಗೋ.
ಒಬ್ನಲ್ಲಿ ಹಬ್ಬ ಈ ಥರ ಮೂಲೆಯಲ್ಲಿ ಕುತ್ಕೊಂಡು ಏನೇನೋ ಮಾಡ್ತಾವನೆ. ವೈದ್ಯಂಗೆ ಏನು ಗೊತ್ತಾಯ್ತಲ್ಲ ಏನು ಮಾಡ್ಬೇಕು ಏನು ಬಿಡ್ಬೇಕಂತ. ಸುಮ್ಮನೆ ಏನೋ ಒಂದು ಮಾಡ್ತಾವನಲ್ಲಿ ಕುತ್ಕೊಂಡು. ನಮ್ಮ ಚಿಕ್ಕು ಎಲ್ಲರಿಗೂ ಟೀ ಅಂತ ಇದ್ದಾರೆ. ಓಕೆ, ಥ್ಯಾಂಕ್ ಯು ಚಿಕ್ಕು. ಎಲ್ಲ ಟೀ ಕುಡಿದ್ರೇನೋ? ಹಾಂ, ನಮ್ಮ ಬಾಯ್ಸ್ ಎಲ್ಲ ಕೂತಿದ್ದಾರೆ ಪಾಪ ನೋಡ್ಕೊಂಡು. ಓಕೆ, ನೀವು ಎಲ್ಲ ಟೀ ಕುಡೀರಿ, ಮತ್ತೆ ಸಿಗೋಣ, ಬಾಯ್. ಈಗಲೇ ತೋರಿಸ್ದೆ ಅಲ್ವಾ, ನಮ್ಮ ಮಾಮ ಅಡುಗೆ ಮಾಡ್ತಾ ಇದ್ರು. ಈಗ ಆಲ್ರೆಡಿ ಮಾಮ ಪಲಾವ್ ರೆಡಿ ಮಾಡಿ, ವೆಜ್ ಪಲಾವ್ ರೆಡಿ ಮಾಡಿ ದಮ್ ಕಟ್ಟಿಕ್ಕಿದ್ದಾರೆ. ಮಾಮ ಹಂಗೆ ಸ್ಲೈಡ್ ಮಾಡ್ತೀಯ ಮಾಮ? ಅಲ್ಲೇ ರೆಡಿ ಇದೆಯಾ ಪಲಾವ್? ವಾವ್, ನೋಡ್ರಿ ಫುಲ್ಲು ಬಿಸಿ ಬಿಸಿ ಪಲಾವ್ ರೆಡಿ ಇದೆ. ಆ್ಯಂಡ್ ಇದು ಇನ್ನೊಂದೇನೋ ರೆಡಿ ಮಾಡ್ತಾ ಇದ್ರೆ, ಏನದು? ವೈಟ್ ರೈಸ್. ಏನಕ್ಕೆ? ಸಾಂಬಾರ್ಗೆ. ರಸಮ್ ಮಾಡ್ತಾ ಇದ್ರಲ್ಲ ಒಳಗಡೆ, ವೈಟ್ ರೈಸ್. ಇಬ್ರು ವಾಕಿಂಗ್ ಕರ್ಕೊಂಬಂದಿದ್ದಾರೆ ಪಾಪ. ಇವಾಗ ವಾಕಿಂಗ್ ಮಾಡ್ಸೋಣ ಅಂತ. ನಾನು ಚಪ್ರ ಆಲ್ರೆಡಿ ನೋಡ್ರಿ ಅಷ್ಟು ಕಂಪ್ಲೀಟ್ ಮಾಡಿದ್ದಾರೆ. ಇಷ್ಟು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಏನೇನೋ ಇಷ್ಟೆಲ್ಲ ಇದೆ. ಓಕೆ ಬಂದ್ರಿ, ಇನ್ನೂ ಏನೇನಾಗುತ್ತೆ ನೋಡೋಣ. ಇವಾಗ ಹುಡುಗಿಯವ್ರ ಮನೆಗೆ ಹೋಗ್ಬೇಕು. ಅಲ್ಲೇನೋ ಶಾಸ್ತ್ರ ಇದೆಯಂತೆ. ಶಾಸ್ತ್ರದ್ದು ಸ್ವಲ್ಪ ಹೋಗ್ಬಿಟ್ಟು ತೋರ್ಸೋಣ ನಿಮಗೆ ಹೆಂಗೆ ಮಾಡ್ತಾರೆ ಈ ಹಳ್ಳಿ ಸೈಡಲ್ಲಿ ಅಂತ. ಬಂದ್ರಿ, ಇವಾಗ ಹುಡುಗಿಯವ್ರ ಊರಿಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗೋಣ. ಅಲ್ಲೇನೇನು ಶಾಸ್ತ್ರ ಮಾಡ್ತಾರೆ ನೋಡೋಣ. ಇಲ್ಲಿ ನಮ್ಗೆ ಆಲ್ರೆಡಿ ರೆಡಿ ಇದೆ ಫುಡ್ ಎಲ್ಲ. ನಮ್ಮ ಮಾಮ ರೆಡಿ ಮಾಡಿ ಇಕ್ಕಿದ್ದಾರೆ. ಮಾಮ ಮತ್ತೆ ಇನ್ನೇನು ರೆಡಿ ಮಾಡ್ಬೇಕಂತ ಇದ್ದೀರಾ? ಪಾಯಸ. ಮಾಮ ಏನಕ್ಕೆ? ಹೌದು, ಇವಾಗ ಇನ್ನೇನು ಚೌಟ್ರಿಲ್ ನೈಟ್ ಹೆಂಗಿದ್ರು ಮಾಡ್ತಾರಲ್ವಾ? ಇಲ್ಲಿ ಶಾಸ್ತ್ರ ಇದು. ಇದು ರೂಲ್ಸಾ? ಮಾವ ಮಾಡ್ಕೊಡ್ತಾರೆ. ಓಕೆ ಓಕೆ, ಇದು ರೂಲ್ಸ್ ಅಂತೆ. ಚೌಟ್ರಿಲ್ ನೈಟ್ ಮಾಡಿದ್ರು ಇಲ್ಲಿ ಬೆಳಗ್ಗೆ ಚಪ್ರದ ದಿನ ಮನೆ ಹತ್ರ ಮಾಡ್ಬೇಕಂತೆ ಊಟನ. ಅದಕ್ಕೆ ಮಾಡಿದ್ದಾರೆ ಏನೇನೋ. ಅಯ್ಯೋ ಜನ ನೋಡ್ರಿ ಇವರು 5 ನಿಮಿಷಕ್ಕೆ ತುಂಬೋದು. ಸರಿ ಆಯಿತು, ಬಂದ್ರಿ ಹೊರಡೋಣ. ಇನ್ನೂ ರೆಡಿ ಆಗಿಲ್ಲ ಗುರು, ಯಾರೋ ಬೇಜಾರು ಮಾಡ್ಕೊಂಬಿಡ್ರಿ. ಮುಖನೂ ತೊಳೆದಿಲ್ಲ ನಾನು, ಆಯಿತಾ? ಚೆನ್ನಾಗಿ ಕಾಣಿಸ್ತಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಆಮೇಲೆ ರೆಡಿ ಆಗ್ತೀವಿ. ನಮ್ಮ ಮಾಮ ಟಾಪ್ ಆ್ಯಂಡ್ ಹೀರೋ ನೋಡ್ರಿ. ಹೇಳು ಮಾಮ ಒಂದು ಆಯ್. ಸರಿ ಆಯಿತು, ಬನ್ರಿ ಸಿಗೋಣ. ಇವಳಿಗೆ ನಾನು ನಮ್ಮ ಪಿಂಕಿಗೆ ಒಂಚೂರು ಟೀ ಕುಡಿಸಿ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಟೀ ಕುಡಿಸ್ತಾವಳೆ ಅಂದರೆ ನೋಡ್ರಿ. ಇಷ್ಟು ಟೀ ಹಾಕಿ ಇಕ್ಕವಳೆ ಅವಳು ಕುಡಿಯೋಕೆ ಪಾಪ. ಅವಳು ಕುಡ್ದು ಬೇಜಾರಾಗಿ ಒಂದು ಸೈಡ್ಗೆ. ಏನ್ ಅನ್ಸಲ್ವಾ ನಿಂಗೆ? ಅಲ್ಲಿ ಕಿಸ್ಕೊಬಟ್ಟಾಡು. ಇನ್ನು ಇವ್ರಿಗೆ ಪಾಪ ಇವಾಗ ಫೀಡಿಂಗ್ ಟೈಮ್. ಎಲ್ಲರೂ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ಎದ್ದಿಲ್ಲ ಇನ್ನು. ಇವಾಗ ಇವ್ರಿಗೆ ಫೀಡ್ ಮಾಡಬೇಕು. ಅವಳೆ ಮಾಡ್ತಾಳೆ. ಇವಳು ಬಂದು ನನ್ನ 3ನೇ ತಂಗಿ, ಭವಾನಿ ಅಂತ ಹೆಸರು. ತಾಕ್ತಿರ ಕಾಯಿ ಹೇಳೆ. ಏನು ತಲುಪಿಸಿ ಮರಿ. ಇವಳು ಬಂದು ನನ್ನ 4ನೇ ತಂಗಿ ಆಯನೇ. ಅವಳು ಬಂದು ನನ್ನ ಮೊದಲನೇ ತಂಗಿ. ಇನ್ನೊಬ್ಳು ಕಾಕಕ್ಕ ಅಂತವಳೆ. ಅವಳದ್ದು ಎಕ್ಸಾಮ್ ಇರೋ ಕಾರಣ ಅವಳು ಬಂದೋದು ಸ್ವಲ್ಪ ತಡೆ ಆಗಿದೆ. ಅದಕ್ಕೆ ಇವಳು ಗೊತ್ತಲ್ಲ, ಇವಳು ನಾನು ನೋಡಿದ್ರೆ ಯಾಕೋ ಗೊತ್ತಿಲ್ಲ, ಇವಳಂತೂ ಹೆವಿ ಎದುರುಕೊಂತಾಳೆ. ನನ್ನ ಹತ್ರಕ್ಕೆ ಬರಲ್ಲ. ಏನಾರು ಊಟ ಗೀಟ ಮಾಡ್ಬೇಕಂದ್ರೆ ನನ್ನನ್ನು ತೋರಿಸ್ಬಿಟ್ಟು ಮಾಡ್ತಾರೆ. ಅವಳೆ ದೆವ್ವ ತೋರಿಸ್ಬಿಟ್ಟು ಮಾಡಸಲ್ವ ಹಂಗೆ. ಅಲ್ಲಿ ಚಿಂಟೋಣ ಬಂದ ಹೊಡಿತಾನೆ ಅಂತ ತಿನ್ನಿಸ್ಬಿಡ್ತಾರೆ ಊಟನ. ಚೆಶ್ಯು ಹೇಳು. ಚೆಶ್ಯು ಏನು ಆಯ್. ನೋಡ್ರಿ ಎಲ್ಲರೂ ಎದ್ಬಿಟ್ರು ಇವಾಗ. ಎದ್ದು ಒಡ್ಡಾಡ್ತಾ ಇರ್ತಾರೆ. ಆ್ಯಂಡ್ ಇವನೇ ನನ್ನ ಫೇವ್ರೇಟ್ ಅಗತ್ಯ. ನೋಡ್ರಿ, ಅವನಿಗೆ ತಿಲಕ ಇಕ್ಕಿದ್ದಾರೆ ತಲೆ ಮೇಲೆ. ಅದು ಆಟೋಮೆಟಿಕ್ಕಾಗಿ ಅವನಿಗೆ ಬಂದಿರೋದು. ಇವನೊಬ್ಬನೇ ಗಂಡು ಮರಿ, ಇನ್ನೆಲ್ಲ ಫೀಮೇಲ್ ಮರಿ ಕಡೆ. ಮದುವೆ ಅವಳಿಗೆ ಹೋಗೋಣ. ಎಲ್ಲ ನೋಡಿದ್ರಿ ಅಲ್ವಾ? ನಮ್ಮ ಮಾಮ ಪಾಯಸ ರೆಡಿ ಮಾಡಿದ್ದಾರೆ. ಯಾಕೋ ಅದು ಸುಟ್ಟೋಯ್ತಾ? ಇಲ್ಲ ಪಾಯಸ ತೋರಿಸೋ. ಏನು ಪಾಯಸ ಇದು? ಏನು ಪಾಯಸ ಮಾಮ? ಸಾವಿಗೆ ಹೆಸರು ಬೇಳೆ. ಓ ನೈಸ್. ಪಾಯಸ ರೆಡಿ ಇದೆ. ಆ್ಯಂಡ್ ನಮ್ಮ ಮಾಮನು ಲ್ಯಾಂಡ್ ಆಗಿದ್ದಾರೆ ಬೆಂಗಳೂರಿಂದ. ಮತ್ತೆ ಇನ್ನೊಂದೇನಂದರೆ ಚಪ್ರದ ಕೆಲಸ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇರ್ಬೇಕು, ಕಟ್ತಾ ಇದ್ದಾರೆ. ಚಶ್ವಿ ಆಯ್ ಮಾಡ್ಬಿಡ್ರಿ. ಇವರು ಚಶ್ವಿ ಅವರ ತಂದೆ. ಆಯ್ ಮಾಡು ಮಗನೇ. ಅವಳು ಸ್ಮೈಲ್ ಕೊಡ್ತಾವಳೆ. ನಮ್ಮ ಚಿಕ್ಕು ಅಲ್ಲಿ ಪೂಜೆ ಸಾಮಾನ ಬೆಳಗ್ತಾ ಇದ್ದಾರೆ. ಚಪ್ರ ರೆಡಿ ಆಗಿದೆ. ಬಂದ್ರಿ ಚಪ್ರ ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಅಂತ. ಓಕೆ, ಎಲ್ಲದಕ್ಕೂ ಬಾಳೆಕಣ್ಣು ಕಟ್ತಾ ಇದ್ದಾರೆ. ಎಳ್ನೀರು ಕಟ್ಟಲ್ವಾ? ಎಳ್ನೀರು ಕಟ್ತಾರೆ. ಇವರು ನಮ್ಮ ಚಿಕ್ಕಪ್ಪ. ಲೈಟ್ ಹಾಕ್ತಾ ಇದಾರಲ್ಲ, ಅವ್ರು ನಮ್ಮ ಚಿಕ್ಕಪ್ಪ. ನೋಡಿ ಲೈಟ್ ಹಾಕ್ತಾ ಇದ್ದಾರೆ. ಓಕೆ, ಚಪ್ರ ಹಿಂಗೆ ರೆಡಿ ಮಾಡಿದ್ದಾರೆ. ಅವರು ನಮ್ಮ ಕಂಬಪ್ಪಣ, ಅವರು ನಮ್ಮ ಚಿಕ್ಕಪ್ಪ. ಚಪ್ರ ಇವಾಗ ರೆಡಿ. ಅಯ್ಯಯ್ಯೋ
ಚಪ್ರ ಇವಾಗ ರೆಡಿ ಮಾಡೋರೆ, ಎಲ್ಲ ಮುಗ್ದೈತೆ. ಇನ್ನು ನಾವು ರೆಡಿ ಆಗಬೇಕಷ್ಟೇ. ಎಲ್ಲ ರೆಡಿ ಆಗ್ಬಿಟ್ಟು ಫುಲ್ ಮದುವೆ ಮಾಡೋಣ ಬಂದ್ರಿ ಇವತ್ತು. ಹೆಂಗೆ ಏನೇನು ಮಾಡ್ತಾರೆ ನೋಡೋಣ. ಓಕೆ, ನಾನು ರೆಡಿ ಆದೆ ಫೈನಲಿ. ಇವಾಗ ಅದೇ ಹುಡುಗಿ ಮನೆ ಹತ್ರ ಬರಬೇಕಿತ್ತು ಅಂತ ಹೇಳೋದಲ್ಲ, ಯಾವುದ್ಯಾವುದೋ ಶಾಸ್ತ್ರ ಇದೆ ಅಂತ ಅಲ್ಲಿಗೆ ಬಂದಿದ್ದೀನಿ. ಶಾಸ್ತ್ರ ನಡೀತಾ ಇದೆ. ನೋಡ್ರಿ ಅಲ್ಲಿ ಏನೇನೋ ಮಾಡ್ತಾವ್ರು, ಬಳೆ ಶಾಸ್ತ್ರ. ಹಾಕ್ತೀನಿ ವಿಡಿಯೋ ನೋಡೋರಂತೆ. ಮತ್ತು ಇಲ್ಲಿ ಒಳಗಡೆ ಬಂದಿದ್ದು ನಮ್ಮ ಅತ್ತೆ ಎಲ್ಲ ಸೀರೆ ಗೀರೆ ಎಲ್ಲ ಮಾಡಿಸ್ತವ್ರೆ, ಏನೇನೋ ಮಾಡ್ಕೊಂಡು. ಹಾಯ್ ಏನಕ್ಕೆ ಸೀರೆ ಇದು? ಇಲ್ಲಿ ಹಾಕಿನಿ ಬೈಲ್ ಬೈ ಚಿನ್ಮಾಲಿ ಹಾಯ್ ಸೇ ಹಾಯ್ ಚಶ್ವಿ ಆಯನ್ ಹಾಯ್ ಹೇಳು. ಹಾಯ್ ಎಲ್ಲ ರೆಡಿ ಹಾಯ್. ಮಾತ್ರ ರೆಡಿ ಮಾಡಿ ಇನ್ನು ಇವಳೇ ರೆಡಿ ಆಗಿಲ್ಲ, ಎಲ್ಲರೂ ರೆಡಿ ಆದರು. ನಾನಂತೂ ರೆಡಿ ಆದೆ. ಇನ್ನು ಇವಾಗ ಅಷ್ಟೇ ರೆಡಿ ಆಗಿರೋದು. ಸಂಜೆ ಬೇರೆ ಡ್ರೆಸ್ ಹಾಕೊಬೇಕು. ಸುಮ್ಮನೆ ಸದ್ಯಕ್ಕೆ ರೆಡಿ ಆಗಿದ್ದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾವು. ರಿಸೆಪ್ಷನ್ ಬ್ಲಾಗ್. ಫೋಟೋ ತಿಕ್ಕೊಂಡು ಚೆನ್ನಾಗಿ ಕಾಣಿಸ್ತದೆ. ಚಶ್ವಿ ಬಾ. ಇಲ್ಲ ನಿಧಾನ ಇಲ್ಲಿ ಅವಾಗಲೇ ನಮ್ಮ ಮತ್ತೆ ಸೀರೆ ಮಾಡಿಸ್ತಿದ್ರು, ಇವಾಗ ಐರನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾಮ ಅಲ್ಲಿ ಅವ್ರಿಗೆಲ್ಲ ಇಂಟ್ರಾಕ್ಷನ್ ಕೊಡ್ತಾ ಇದ್ದಾರೆ. ಎಲ್ಲ ಹೆಂಗೆ ನಡೀತಾ ಇದೆ ಕೆಲಸ, ಎಲ್ಲ ಕೆಲಸ ಎಲ್ಲ ಹೆಂಗೆ ನಡೀತಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಫೋನ್ ಮಾಡ್ತಾವನೆ ಅಲ್ಲಿ ಏನೋ ವಿಡಿಯೋ ಮಾಡೋದಕ್ಕೆ. ಸೊ ಬಂದ್ರಿ ಅಲ್ಲಿ ಹೋಗೋಣ ಇವಾಗ. ಬಂದೆ. ಮನೇಲಿ ಸ್ವಲ್ಪ ಪೂಜೆ ಇತ್ತು, ಪೂಜೆ ಮುಗಿಸ್ದೆ. ಇಲ್ಲೆಲ್ಲ ಸ್ವಲ್ಪ ನೆಂಟರುಗಳು ಬಂದಿದ್ದಾರೆ. ನೆಂಟರುಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಚೆ ನಮ್ಮ ಅಪ್ಪ ಕೂತಿದ್ದಾರೆ. ಬರ್ರಿ ನಮ್ಮ ಅಪ್ಪನ ಮಾತಾಡ್ಸೋಣ. ಐ ಡ್ಯಾಡ್, ಅವರ್ ಯು? ಹೇಗೆ ನಡೀತಾ ಇದೆ ನಿನ್ನ ಮಗನ ಮದುವೆ? ಸೂಪರ್ ಆಗಿ. ಸ್ವಲ್ಪ ಜೋರಾಗಿ ಮಾತಾಡೋದು ಕೇಳಿಸ್ತು. ಹೌದಾ? ಸೂಪರ್ ಆಗಿ ನಡೀತಾ ಐತೆ. ನೈಸ್. ಓಕೆ ಬರ್ರಿ ಇವಾಗ ಒಂದು ಸ್ವಲ್ಪ ಈಚೆ ಎಲ್ಲ ಹೋಗಿ ನೋಡೋಣ. ಚಪ್ರ ಅವಾಗಲೇ ಹಾಕಿದ್ರಲ್ವ, ತೋರಿಸ್ತೆ ನೋಡ್ರಿ. ಚಪ್ರ ಹಾಕಿ ರೆಡಿ ಮಾಡಿದ್ರೆ ಇವಾಗೆಲ್ಲ ಟೋಟಲಿ ರೆಡಿ ಆಗಿದೆ. ಮದುವೆ ಗಂಡಲ್ಲಿ ನಿಂತವ್ನು ಬಂದ್ರಿ. ಮದುವೆ ಗಂಡನ ಮಾತಾಡ್ಸೋಣ ಈಗ ಹೋಗಿ. ಮದುವೆ ಗಂಡಿಗೆ ಏನೇನೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಮ್ಮ ಡುಮ್ಮಿ ಇಲ್ಲಿದ್ದಾರೆ. ಡುಮ್ಮಿ ಹಾಯ್ ಹೇಳಿ. ಡುಮ್ಮಿ ಹಾಯ್. ನೋಡ್ರಿ ನಮ್ಮ ಮದುವೆ ಗಂಡಿಲ್ ನಿಂತಿದ್ದಾನೆ. ಅವನಿಗೆ ಏನೇನೋ ಇಟ್ಕೊಂಡು ತಟ್ಟೆಲಿ ಏನೇನೋ ಮಾಡ್ತಾ ಇದ್ದಾರೆ. ಏನದು ಚಿಕ್ಕು? ಈ ಶಾಸ್ತ್ರದ ನೇಮ್ ಏನು ಹೇಳ್ತು ಮೇ? ಏನೋ ಗೊತ್ತಿಲ್ಲ ನನಗೆ. ಕೇಳಿಸ್ಕೊಂಡಿದ್ರೆ ಯಾರಿಗಾರ ಅರ್ಥ ಆದರೆ, ಇಲ್ಲ ನಿಮ್ಮ ಮನೆಯವ್ರು ಯಾರು ದೊಡ್ಡವ್ರು ಇದ್ದರೆ ವಿಚಾರಿಸಿ ಕೇಳಿ ನೋಡಿ. ನನಗಂತೂ ಗೊತ್ತಾಗಲಿಲ್ಲ ಏನು ಅಂತ. ಓಕೆ, ಇವಾಗ ಇಷ್ಟು ಈಗಿನ ಪರಿಸ್ಥಿತಿ. ನಮ್ಮ ಅತ್ತೆ ಪಾಪ ಫುಲ್ ವಾಷಿಂಗಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಓಕೆ ಬಂದ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಊಟ, ಊರವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲಿಂದ ಇದು ಚೌಟ್ರಿ ಹತ್ರ ಹೋಗ್ಬೇಕು. ಚೌಟ್ರಿ ಅಂದರೆ ಅದೇ ರಿಸೆಪ್ಷನ್ ಹಾಲ್, ಅಲ್ಲಿಗೆ ಹೋಗ್ಬೇಕು. ಸಂಜೆ ಹಂಗೆ ಹೋಗ್ಬೇಕು. ನೋಡೋಣ. ಬಂದ್ರಿ. ನೋಡಿ ಈ ಶಾಸ್ತ್ರದ ನೇಮು ತುಂಬಿದ ಟ್ಯಾಂಕಿ ನಲ್ಲಿ ಮೇಲೆ ಪೂಜೆ ಮಾಡಿ ಏನೋ ಬಟ್ಟೆ ಇಕ್ಬಿಟ್ಟು ದೇವ್ರನ್ನೆಲ್ಲ ನೋಡ್ರಿ. ಈ ಥರ ಎಲ್ಲ ಏನೇನೋ ದೇವರೆಲ್ಲ ಕುಂಡ್ರಿಸಿದ್ದಾರೆ. ಇದು ಹಳ್ಳಿ ಕಡೆ ಈ ಥರ ಎಲ್ಲ ಮಾಡ್ತಾರೆ. ಸಿಟಿಲೆಲ್ಲ ನೋಡೋಕ್ಕಾಗಲ್ಲ ನೀವು ಈ ಥರ ಸೀನ್ಸ್ನ. ಹಳ್ಳಿ ಕಡೆ ಮಾತ್ರ ಸಿಗೋದು ಇಂಥವೆಲ್ಲ. ಇದು ಇಂಟ್ರಕ್ಷನ್ ಎಲ್ಲ ಕೊಡ್ತಾ ಇರೋದು ನಮ್ಮ ಅಜ್ಜಿ. ಬನ್ನಿ ಅಜ್ಜಿ. ಎಷ್ಟು ವರ್ಷ ಈಗ ನಿಂಗೆ? ಗೊತ್ತೇ ಇಲ್ಲ. ಎಷ್ಟು? 60 ವರ್ಷ ಅಷ್ಟೇನಾ? 70 ವರ್ಷ. 70 ವರ್ಷ ಆಗಿದೆ. 70 ವರ್ಷದ ಹಳೆ ಆಚರಣೆ ಅದು. ಇನ್ನೂ ಮಾಡ್ತಾ ಇದೀವಿ ನಾವು. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಚಿಕ್ಕು ಮಾಡ್ತಾ ಇದ್ದಾರೆ, ನಮ್ಮ ಡುಮ್ಮಿ ನೋಡ್ತಾ ಇದ್ದಾರೆ. ಅವನು ಕುಣಿತವನು ಅಷ್ಟೇ, ಸಿರಿ ಬಿದ್ದು ಮದುವೆ ಅಂತ. ಓಕೆ, ಎಲ್ಲ ಬ್ಯುಸಿ ಆದರು ಲೈಫಲ್ಲಿ. ನಾನು ಒಬ್ಬನೇ ಖಾಲಿ ಕುಂತಿರೋದು. ನಾವು ಆದಷ್ಟು ಬೇಗ ಬ್ಯುಸಿ ಆಗೋಣ. ನಮ್ಮ ಮಚ್ಚ ವಿಜಯ್ ಅಂತ ಬಂದಿದ್ದಾನೆ. ಅವ್ನ ಮದುವೆ ಆದ, ಅದಕ್ಕಂತೂ ಕರೀಲಿಲ್ಲ. ಇವಾಗ ಮಣ್ಣನ ಮದುವೆಗೆ ಹೇಳಿರೋದು ಕಾರು ಬಂದವನೇ. ಹೋಲಿ ಪರವಾಗಿಲ್ಲ. ಇವಾಗ ಬಂದ ಮಚ್ಚಿ. ಪಬ್ಲಿಸಿಟಿ ಬೇಡ ಹಾಕ್ಬಿಡ್ತಾರಲ್ಲ ಯಾರು. ಹ್ಯಾಪಿ ಮ್ಯಾರೇಜ್ ಲೈಫ್ ಮಚ್ಚಿ.
ಏಯ್ ಫಸ್ಟ್ ಆಗೋ. ಏಯ್ ನೀನು ಆಗಿದೆಯಾ ಏನಕ್ಕೆ ಬೇಡ ಡವ್ ಮಾಡ್ತೀಯ ನೋಡ್ರಿ ಇಲ್ಲಿ, ನಮ್ಮ ಅಚ್ಚ ಆಗ್ಲಿ first. ನೋಡ್ರಿ ಇಲ್ಲಿ ಬೇಕಾದ್ರೆ ಮದುವೆ ಆಗೋಣ ಅವನು. ಏನು ಇವಾಗ ನಮ್ಮ ಹೊಲದ ಹತ್ರ ಬಂದಿದ್ದೀವಿ. ಏನಕ್ಕಂದ್ರೆ ಒಂದು 10 ಕಾಯಿ ಬೇಕಿತ್ತಂತೆ, ಕೆಡಿಕೊಂಡು ಹೋಗೋಣ ಅಂತ, ಅಂದರೆ ಮರದಿಂದ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ಮತ್ತು ನಮ್ಮ ಚಿಕ್ಕಪ್ಪ ಅಲ್ಲಿದ್ದಾರೆ. ಮತ್ತು ನೋಡ್ರಿ ಇದು ನಮ್ಮ ಹೊಲಗಳು. ಇಲ್ಲೊಂದು 3-4 ಪೀಸ್ ಉಳಿಸಿದ್ದಾರೆ, ಅದನ್ನು ಎತ್ತಾಕೊಂಡು ಚೀಲದೊಳಗಡೆ ನಮ್ಮ ಚಿಕ್ಕಪ್ಪ ಏನೋ ನೀರಾವರಿ ಮಾಡ್ತಾಯಿದ್ದಾರೆ, ನೀರು ಹಾಕ್ತಾಯಿದ್ದಾರೆ ಅಲ್ಲೇನೋ ಈ ಥರ ನೋಡ್ರಿ. ಇದನ್ನು ಎತ್ಕೊಂಡು ಇವಾಗ ಇದನ್ನು ಸುಲಿಬೇಕು. ಅದು ಸುಲಿಯೋದು ಯಾವ ಥರ ಸುಲಿತಾರೆ ಅಂತ ತೋರಿಸ್ತೀನಿ ಬನ್ನಿರಿ, ಹೋಗೋಣ. ಅಲ್ಲಿ ಮುಗಿದ್ಮೇಲೆ ಮತ್ತೆ ಈಗ ಇಲ್ಲಿ ನಮ್ಮ ಮನೇಲಿ ಬಂದು ಶಾಸ್ತ್ರ ಮಾಡ್ತಾವ್ರೆ, ಬಳೆ ಶಾಸ್ತ್ರ ಎಲ್ಲ. ಬಳೆ ತೊಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಪಾಪ. ಬಾ ಮಚ್ಚ. ನಮ್ಮ ಹುಡುಗರೆಲ್ಲ ಬಂದವ್ರೆ ಪಾಪ ಮದುವೆಗೆ, ಮತ್ತು ನಮ್ಮ ಅತ್ತಿಗೆ ಬಂದಿದ್ದಾರೆ ಅಲ್ಲಿ. ಆಮೇಲಿಂದ ಇವರೆಲ್ಲ ಏನೇನೋ ಮಾಡ್ತಾಯಿದ್ದಾರೆ, ಕಾರ್ ಡಿಕ್ಕಿ ತೆಗೆದು ಕಾರ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಪಾಪ. ಕಾರ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಐಕ್ಳು ಎಲ್ಲ. ನೋಡಿ 10 ರೂಪಾಯಿ ಕೆಲಸ ಮಾಡ್ತಾರ. ಮಾಡ್ರ ಓಕೆ, ಎಲ್ಲ ಮುಗಿಸ್ಕೊಂಡು ಸಿಗೋಣ. ಇವಾಗ ಮದುವೆ ಗಂಡ ಹೊರಡಿಸ್ತಾ ಇದ್ದಾರೆ ನೋಡ್ರಿ. ಮದುವೆ ಗಂಡ ಫುಲ್ ರೆಡಿ ಆಗಿದ್ದಾನೆ ಹೊರಡಕ್ಕೆ. ಕ್ಲಾರಿಟಿ ಬರ್ತಿಲ್ಲ ಇದರಿಂದ 0.5. ಓಕೆ. ನಮ್ಮ ಡಮ್ಮಿ ಫುಲ್ಲು ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಸಂಜನ ಇನ್ನೂ ರೆಡಿ ಆಗಿಲ್ಲ ಪಾಪ, ಇವಾಗ ಬಂದು ಹೊರಡ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ಲೇ ಇಲ್ಲ ಬಿಡಿ. ಈ ಥರ ಇಲ್ವಲ್ಲ. ಹರ್ಚ್ಕೊಂಡು ಸಾಯ್ತವ್ರ ಗುರು. ಅಲ್ಲೆಲ್ಲ ಕಾರ್ ರೆಡಿ ಮಾಡಿದ್ದಾರೆ. ಇಲ್ಲಿ ಅಡ್ಡ ಬಾಯ್ಸ್ ಎಲ್ಲ ಕಾರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಫುಲ್ ಫ್ಲವರ್ ಹಾಕೊಂಡು. ಚಶ್ವಿ ನೋಡ್ರಿ, ಚಶ್ವಿ ಇನ್ನ ಮತ್ತೆ ಅಲ್ಲಿದ್ದಾರೆ. ಇನ್ನ ಅಲ್ಲೊಂದು ಕಾರ್ ನಿಂತಿದೆ ನೋಡ್ರಿ. ಪೋಜ್ ಕೊಟ್ಟಿದ್ ಸಾಕು, ಹೋಗು ತೋರಿಸ್ತೀನಿ. ಬೇಕಂತೆ ಕೊಡು, ಹೆಂಗ್ ಗೊತ್ಕೋಯ್ತು ಅವ್ನು ನೋಡ್ರಿ. ಚಿನಿ ಚಾರ್ಜರ್ ಎಲ್ಲ ಕೊಟ್ಟಿದ್ದು ಯಾವಾಗ ಯಾರಿದ್ದರು? ವೀಕ್ಷಣೆ ಮಾಡ್ತಾರೆ. ನಮ್ಮ ಚಶ್ವಿ ರೆಡಿಯಾಗಿ ಹೊರಡ್ತಾವಳೆ. ಚಶ್ವಿ ಈಗ್ಲಾರ ಹೇಳು. ಹೇಳೆ. ಇವಾಗ ನಮ್ಮೂರಲ್ಲಿ ಹಳೆ ಕಾಲದೊಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಅಲ್ಲಿಗೆ ಪೂಜೆ ಮಾಡ್ಸಕ್ ಬಂದಿದ್ದಾರೆ. ಬಂದ್ರಿ ಹೆಂಗ್ ಪೂಜೆ ಮಾಡ್ತಾವ್ರ ನೋಡೋಣ. ಮುನ್ನೂರು ವರ್ಷ ಹಳೆಯ ದೇವಸ್ಥಾನ. ಹೇಗಿದೆ ನೋಡಿ. ಅಂದ್ರೆ ಈಗ ಒಟ್ಟಲ್ಲಿ ಇದು ಮಾಡಂಗಿಲ್ಲ. ಎಲ್ರಮ್ಮ ಏನು ಪೂಜೆ ಕೊಡುವ ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಒಳಗೆ ಹೋಗಲ್ಲ. ಇಲ್ಲೇ ಮಾಡ್ಬೇಕು, ಇಲ್ಲೇ ಬಾಗಿಲು ಒಳಗೆ ಹಾಕಲ್ಲ. ಅಲ್ಲೇ ಮಾಡಬೇಕು. 300 ವರ್ಷ ಹಳೆ ಬಾಗಿಲು.
ಇನ್ನೂ ಗಟ್ಮುಟ್ಟಾಗಿದೆ ಊರಲ್ಲಿ. ಇಬ್ರು ನಮ್ಮ ಮಾವುದಿರೇ. ಗಂಡನ್ನ ಕರ್ಕೊಂಡ್ಬಂದ್ರು ಇವಾಗ ಚೌಟ್ರಿ ಅಂತ. ಇದೇ ಮದುವೆ ಚೌಟ್ರಿ, ಎಲ್ಲ ಡೆಕೋರೇಷನ್ ರೆಡಿ ಇದೆ. ಇವಾಗ ಕರ್ಕೊಂಡ್ಬಂದ್ರು ಗಂಡನ್ನ. ಸರಿ ಸ್ವಲ್ಪ ಬಿಸಿ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಅವಾಗಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಫೈನಲಿ ಕೇಕ್ ಕಟ್ ಮಾಡಿಸ್ತಾ ಇದೀವಿ, ಅದನ್ನು ಮಾಡಿಸ್ತಿದ್ದೀನಿ ವಿಡಿಯೋ. ಹ್ಯಾಪಿ ಮ್ಯಾರೇಡ್ ಲೈಫ್ ಮೈ ಬ್ರದರ್. ಜಾಸ್ತಿ ಜನ ಇರ್ಬೇಕು ಮದುವೆಲಿ ಹೇಳ್ಬಿಡೋದೆ. ತಿನ್ಸೋ ಸರಿ ಆಯಿತು. ನಾನು ಅಲ್ಲಿ ಅವ್ರು ಊಟಕ್ಕೆ ಕುಡಿಸ್ಬೇಕು. ಮತ್ತೆ ರೆಡಿಯಾಗಿ ನಾನು ಓಡ್ತಾ ಇದ್ದೀನಿ. ನಮ್ಮ ಮ್ಯಾಮು ಅಲ್ಲಿ ದೀಪಿಕನ್ನ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆದೆ. ಔಟ್ಫಿಟ್ ಡೋರ್ ಹಾಕ್ಕೊಳ್ರಿ. ಔಟ್ಫಿಟ್ ಸಾರಿ, ನೈಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಆಗೋದೆ. ಇಲ್ಲೆಲ್ಲ ಬರೋರ್ನ ಹೋಗೋರ್ನ ಮಾತಾಡಿಸ್ಕೊಂಡು ಕಳಿಸ್ಕೊಡೋದ್ರಿಂದ. ಬಂದ್ರಿ ಇವಾಗ ಮದುವೆ ನಡೀತಾ ಐತೆ, ಹೋಗೋಣ. ನೋಡ್ರಿ ಅಲ್ಲಿ ಮದುವೆ ಗಂಡಿಗೆ ಏನೇನೋ ಪಂಚವಟ್ಸ್ ಏನೇನೋ ಮಾಡ್ತಾವ್ರೆ. ಅಯ್ಯ ಮದುವೆ ಗಂಡು ಒಂದು ಹೇಳು. ಓಕೆ, ಎಲ್ಲ ಚೌಟ್ರಿಲಿ ರೆಡಿಯಾಗಿ ಬಂದವ್ರೆ. ನಾನೇ ಲೇಟು, ಪಾಪ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನೋಡ್ರಿ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ ಎಲ್ಲ. ನೋಡಿ ಇಲ್ಲಿ ಎಲ್ಲ ಆಯ್ ಮಾಡಿ. ಆಯ್ ಹೇಳಿ. ಆಯ್ ಹೇಳ್ರಿ. ಆಯ್ ಹಾಂ. ಓಕೆ, ಎಲ್ಲ ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ಓಡಾಡ್ತಾವ್ರೆ, ಫುಲ್ ಬಿಸಿ. ಸರಿ ಬನ್ರಿ, ಮದುವೆ ಮಾಡಕ್ ಹೋಗೋಣ ಈಚೆ. ರೆಡಿ ಆಗಿದ್ದಾರೆ. ಪಿಂಪಲ್ ಆಗ್ಬಿಟ್ಟೈತೆ, ಯಾರೋ ಒಂದು ಹುಡುಗಿ ಕಣ್ಣಾಕ್ಬಿಟ್ಟವಳು ನನಗೆ. ನೋಡ್ರಿ ಇಲ್ಲಿ ನಮ್ಮ ಅತ್ತೆ, ನೋಡ್ರಿ ನಮ್ಮ ಅತ್ತೆ. ಇಲ್ಲೇನೇನೋ ಶಾಸ್ತ್ರ ಮಾಡ್ತಾವ್ರೆ, ಬಂದ್ರಿ ತೋರಿಸ್ತೀವಿ ಶಾಸ್ತ್ರ. ಹೆಣ್ಣಿಗೇನೇನೋ ಶಾಸ್ತ್ರ ಮಾಡ್ತಾವ್ರೆ. ಶಿಷ್ಯ ತಂದೇನು ಜೋರಾಗಿ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಬರೋ ತಾಯಿ ಅವಾಗಲೇ ಫೋಟೋ ಹಾಕ್ತಿದ್ರು. ಅಣ್ಣ, ಇಲ್ಲಿ ಹುಡುಗಿಯವ್ರ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪ ಅಮ್ಮ ಏನೋ ಮಾಡ್ತಾ ಇದ್ದಾರೆ ಪೂಜೆ. ಅಲ್ಲೇನೋ ಶಾಸ್ತ್ರ ನಡೀತೈತೆ. ಎಲ್ಲ ಮುಗಿಸ್ಕೊಂಡು ಮದುವೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನಾನು ಸ್ವಲ್ಪ ಹೊತ್ತು ಮದುವೆ ಗಂಡು ಸಿಕ್ಕಲ್ಲ, ಇಲ್ಲ ನಾನು ಹುಡುಕ್ತಾ ಇದ್ದೀನಿ. ಪಿಜೆ ನಮ್ಮ ಚಶ್ವಿ ಯಾಕೋ ಹೇಳ್ತಾ ಇದ್ದಾಳಂತೆ. ಮದುವೆ ಗಂಡಿಲ್ಲೋ ಅಲ್ಲಿಲ್ಲ ಕಣ, ಒಳಗಡೆ ಇಲ್ಲಿ ನೋಡ್ರಿ ನಮ್ಮ ಐಕ್ಲೆಲ್ಲ. ಸರಿ ಒಂದು ಹೇಳು. ಕಂಚಿ ಇವ್ರು ನೋಡ್ರಿ, ಇವ್ರು ನಮ್ಮ ಅಜ್ಜಿ, ಕಗ್ಗಣ್ಣ ಅಜ್ಜಿ ಅಂತ. ಆಯನ್ನು ಅಜ್ಜಿ. ಆಯ್ ಶಿಷ್ಯ ಇಲ್ಲೋಗಿ ಪೋಚ್ ಕೊಡ್ತಾ ಇರ್ತಾನೆ ಅವಾಗ ಕಣ್ಣಂಗೆ. ಕೊನೆಗೂ ಮದ್ವೆ ಗಂಡ ಹುಡುಕ್ತೆ. ಮದ್ವೆ ಗಂಡ ಇಲ್ಲಿ ಪಂಚೆ ಹುಡ್ಕೊಂಡು ರೆಡಿ ಆಯ್ತು ಅಂತ ಪಾಪ ಕಷ್ಟ ಬೀಳ್ತವನೆ. ಇಲ್ಲೇನೇನೋ ಶಾಸ್ತ್ರ ಮಾಡ್ತವ್ರೆಲ್ಲ. ಹೇಳ್ರಿ ಹೇಳ್ರಿ. ಓ ಇಲ್ಲಿ ನಮ್ಮನೆ ದೇವ, ಇಲ್ಲಿ ನಮ್ಮ ಮಾಮ ಫುಲ್ಲು ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಬಾಯ್ಸ್ ಎಲ್ಲ ಮದ್ವೆ ಗಂಡ ನೋಡ್ರಿ. ಮದ್ವೆ ಗಂಡ ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಮಾಡಿದ್ದಾರೆ. ಮದ್ವೆ ಗಂಡು ಯಾರಿದಾರ? ಆರ್ಟ್ ಅದು ಆರ್ಟಿಸ್ಟ್ ಯಾರು? ಹೌದಾ? ಹೇಗೆ? ಓಯ್ ಅಲ್ಲಿ ನೋಡ್ರಿ, ಅಲ್ಲಿ ಚಶ್ಮಿ ಆಯ್ ಮಾಡ ಹೆಂಗ್ ನೋಡ್ತಾವಳು ನೋಡ್ರಿ ಅವಳು. ಆಯ್ ಆ್ಯಪಲ್ ಆಯ್ ಮಾಡ್ಸ, ಆ್ಯಪಲ್ ಕೈಲಿ
ಅಲ್ಲೇನೋ ಶಾಸ್ತ್ರ ಇನ್ನೂ ಮಾಡ್ತಾನೆ ಅವ್ರೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಮದುವೆ ಗಂಡನ್ನ ರೆಡಿ ಮಾಡಿಸಿ ಎಲ್ಲರೂ ರೆಡಿಯಾಗಿ ಬಂದು ನಿಂತಿದ್ದಾರೆ. ನೋಡಪ್ಪ ಸಾವ್ಕಾರ್ ಮಂದಿರ್, ಕೈ ತುಂಬ ಉಂಗುರ ಬ್ಯಾಸ್ಲೆಟ್ ಎಲ್ಲ ಹಾಕೊಂಡವ್ರೆ. ಸರಿ ಬಂದ್ರಿ ಮದುವೆ ಮಾಡೋಣ ಹೋಗಿ. ಈಗ ಎಲ್ಲ ಇವಾಗ ಗಂಡು ಕರ್ಕೊಬರಕ್ಕೆ ಹೋಗ್ತವ್ರೆ ಪಾಪ, ಫುಲ್ ಫ್ಯಾಮಿಲಿ ಎಲ್ಲ ಜನ ತುಂಬ ರಶ್ ಇದ್ದಾರೆ. ಗಂಡನ್ನ ಕರ್ಕೊಂಡು ಬರ್ತಿದ್ದಾರೆ ಅಲ್ಲಿ. ಮಾಡ್ತಾವ್ರೆ ಗಂಡನ ಕುಂಡ್ರಿಸ್ಬಿಟ್ಟು ಏನೇನೋ ಮಾಡ್ತಾರೆ ಪಾಪ, ಪೂಜೆ ಗೀಜೆ ತೊಳೆದು ಕನ್ಯಾದಾನ ಮಾಡ್ತಾ ಇದ್ದಾರೆ. ನೋಡ್ರಿ, ಇದು ದೇವ್ರೇನೇನೋ ಮಾಡಿ ರೂಮಲ್ಲಿ ಹೊಗೆ ಹಾಕಿ ಇಕ್ಕವ್ರೆ. ನಮ್ಮ ಚಿಕ್ಕಮ್ಮ ದೀಪಿಕಾ ಫುಲ್ಲು ಜಿಂಗ್ ಚಾಕ್ ಆಗಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಲಕ್ಷ್ಮಿ ಅಕ್ಕ ಅವರು ಫುಲ್ಲು ರೆಡಿಯಾಗಿ ಇಲ್ಲೇ ನಿಂತಿದ್ದಾರೆ. ಹಾಯ್ ಹೇಳ್ರಿ ಒಂದು ನಮ್ಮ ಬ್ಲಾಗ್ಗೆ. ಸಿಂಚನ ಅವರೇ ಹಾಯ್. ಹಾಯ್ ಹಾಯ್. ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮ್ಯಾಮ್ ಚಾನಲ್ಗೆ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆನ್ ಮಾಡ್ದೆ ಕೇಳಿದ್ದೀನವ, ಇನ್ನೂ ಆನ್ ಮಾಡಿಲ್ಲ. ಕರೆಂಟ್ ಹೋಗ್ಬಿಟ್ಟೈತೆ. ಇಲ್ಲಿ ದಾರ ಎಲ್ಲ ಮಾಡ್ತಾವ್ ನೋಡ್ರಿ. ಪಾಪ ಹುಡುಗ ನೊಂದೋಗೋನೆ, ಹುಡುಗನ ಫ್ರೆಂಡ್ಸ್ ಎಲ್ಲ ಮಜಾ ತಗಂತವ್ರೆ. ಕರೆಂಟ್ ಹಾಕ್ಸಿದ್ದು ನಾನಂತೂ ಬೆವರಲ್ಲಿ ಸ್ನಾನ ಮಾಡಿದ್ದೀನಿ. ನಮ್ಮ ಹುಡುಗ ಪಾಪ ದಾರೆ ಉಯಿಸ್ಕೊಂತವನೆ. ಓಯ್ ಪಾಪ ಫುಲ್ಲು ನೊಂದು ಬೆಂದು ಬೇಜಾರಾಗ್ಬಿಟ್ಟವ್ರೆ ಜನಗಳು ನೋಡೋದು. ಹಾಯ್. ಓಕೆ, ಇವತ್ತಿಗೆ ಇಷ್ಟು ಮದುವೆ ಮಾಡಿ ಮುಗಿಸಿದೀವಿ. ಇನ್ನು ಕಾಣೋಣ ಎಲ್ಲ ಇಲ್ಲಿ ನಮ್ಮ ಮ್ಯಾಮೆಲ್ಲ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಜಾಸ್ತಿ ಬೆಂಡ್ ಆಗ್ಬೇಡಿ ಅಣ್ಣ, ಬೆಂಡ್ ಫೈನಲಿ ಮದುವೆ ಎಲ್ಲ ಮುಗೀತು. ಊಟಕ್ಕೆ ಬಂದು ಕೂತಿದ್ದೀವಿ. ಮಧ್ಯಾಹ್ನ ಸಂಜೆ ಊಟ ಮಾಡಿರಲಿಲ್ಲ. ಊಟ ಮುಗಿಸ್ಕೊಂಡು ಇವಾಗ ಗಂಡು ಹೆಣ್ಣ ಕರ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು ಮನೆಗೆ. ಸೊ ಹೊರಡೋಣ ಬಂದ್ರಿ ಊಟ ಮಾಡಿಕೊಂಡು. ಸಾರಿ, ಬೇಜಾರು ಮಾಡ್ಕೊಂಬೇಡಿ, ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಇದ್ದೆ. ಅದು ಇದು ಸ್ವಲ್ಪ ಕೆಲಸಗಳಿರುತ್ತಲ್ವ ನಮ್ಮ ಅಣ್ಣನ ಮದುವೆ ಅಂದಮೇಲೆ. ಸೊ ಬಿಡ್ರಿ, ಬೇಜಾರು ಮಾಡ್ಕೊಂಬೇಡಿ ಅಷ್ಟೇ. ಓಕೆ, ಫೈನಲಿ ಮದುವೆ ಮುಗೀತು. ಚೌಟ್ರಿಗೆ ಏನೇನೋ ಮಾಡಿಸ್ತವ್ರೆ ಗಂಡು ಹೆಣ್ಣು ಕೈಲಿ. ಎಲ್ಲ ಏನೇನೋ ಶಾಸ್ತ್ರ ಮಾಡಿಸ್ತವ್ರೆ. ಎಲ್ಲ ಹೊರಡೋದಕ್ಕೆ ರೆಡಿ ಇದ್ದಾರೆ ಫುಲ್ ಎಲ್ಲ. ಹೇಗಿತ್ತು ಮದುವೆ ಸಂಭ್ರಮ ಅದಕ್ಕೆ? ಸೂಪರ್ ಆಯ್ತಾ? ನಮ್ಮ ಡುಮ್ಮಿ ಕೊನೆಗೂ ಅವ್ರ ದೊಡ್ಡ ಮಗನ ಮದುವೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಡುಮ್ಮಿ? ಖುಷಿ ಆಗ್ತಿದೆ ತುಂಬಾ. ಓ ಮೈ ಗಾಡ್. ಅತ್ತೆ ಹೇಗಿತ್ತು ಮದುವೆ? ಚಿಕ್ಕು ಅವಿಸ್ ಮ್ಯಾರೇಜ್ ಹೇಗಿತ್ತು ಮದುವೆ? ಸೂಪರ್ ಆಗಿತ್ತಾ? ಎಲ್ಲಿ ನಮ್ಮ ಮದುವೆ ಗಂಡು ಕಾಣಿಸ್ತಾ ಇಲ್ಲ, ಎಲ್ಲದವನು? ಇವಾಗ ಡೈರೆಕ್ಟ್ ನಮ್ಮ ಮದುವೆ ಗಂಡನ್ನ ಮಾತಾಡ್ಸೋಣ. ನಿಂತ್ಕೊಳ್ಳೋ, ಹೆಂಗಿತ್ತ ಮದುವೆ? ಸೂಪರ್. ಓಕೆ, ಮದುವೆ ಮುಗೀತು. ನೋಡಿದ್ದೀರಾ ಅನ್ಕೊತೀನಿ ಮದುವೆ. ಆದರೆ ಸ್ವಲ್ಪ ನೀಟಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಚೌಟ್ರಿ ಒಳಗಡೆ ಬಂದಮೇಲೆ. ಏನಕ್ಕಂದರೆ ಸ್ವಲ್ಪ ಬ್ಯುಸಿ ಆಗೋದೆ, ತುಂಬಾ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಇವಾಗ ಮದುವೆ ಮುಗ್ದಿದೆ, ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಪಾಪ ಹೊರಡೋದಕ್ಕೆ. ಊರ ಕಡೆ ಅಂತ ಹೆವಿ ಬಿಸಿಲು ಗುರು, ಒಂದು ರೌಂಡ್ ಕರ್ಗಾಗ್ಬಿಟ್ಟಿದ್ದೀನಿ. ಸೊ ನಮ್ಮ ಲಕ್ಷ್ಮಮ್ಮ ಅವರಿದ್ದಾರೆ. ಲಕ್ಷ್ಮಮ್ಮ ಹೇಗಿತ್ತು ಮದುವೆ? ಚೆನ್ನಾಗಿತ್ತಾ? ಶಾಂತ ರೀತಿಯಲ್ಲಿ ನಡೆದಿದೆ? ಶಾಂತ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರ ಈ ಶಾಂತಿಯನ್ನು? ಇಲ್ಲ ಎಲ್ಲರೂ ಶಾಕ್ ಆಗಿದ್ದೀರಾ ತಾನೇ? ಓಕೆ,
ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಸಾರಿ, ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಇನ್ಮೇಲೆಲ್ಲ ಫ್ರೀ, ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಬೇರೆ ಒಂದು ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಅಂದರೆ ನಾವಿಬ್ಬರು ಚೆನ್ನಾಗೇ ಇದ್ದೀವಿ, ಏನಾಗಿಲ್ಲ. ವೀಡಿಯೋಸ್ ಏನಕ್ಕೆ ಡಿಲೀಟ್ ಮಾಡಿರೋದಂದರೆ ಅದಕ್ಕೊಂದು ರೀಸನ್ ಇದೆ. ಏನು ಸುಮ್ಮನೆ ಬೇಡ ಆ ರೀಸನ್ ಎಲ್ಲ ಹೇಳೋದು. ಆ್ಯಂಡ್ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.